ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಗ್ಯಾಸ್ ಅನ್ನ ಬಳಸದೆ 1 ಕಪ್ ಹುರಿಗಡಲೆಯಿಂದ ತುಂಬಾನೇ ಸಿಂಪಲ್ ಆಗಿರುವಂತ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಸ್ವೀಟ್ ಅಂತ ಕರಿತೀರೋ, ಚಾಕ್ಲೇಟ್ ಅಂತ ಕರಿತೀರೋ, ಬರ್ಫಿ ಅಂತ ಕರಿತೀರೋ ನಿಮ್ಮ ಇಷ್ಟ. ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇದು 5 ನಿಮಿಷ ಕೂಡ ಅಲ್ಲ, 3 ನಿಮಿಷದಲ್ಲಿ ಗ್ಯಾಸ್ ಅನ್ನ ಬಳಸದೆ ಸ್ವೀಟು, ಚಾಕ್ಲೇಟು, ಬರ್ಫಿನ ಮಾಡ್ಬೋದನ್ನ ನಂಬ್ತೀರಾ? ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿಗಂತೂ ಫೇವ್ರೇಟ್ ಆಗೋದಂತೆ ಗ್ಯಾರಂಟಿ. ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಮೆಲ್ಟ್ ಆಗ್ಬಿಡುತ್ತೆ. ಮೊದಲನೇದಾಗಿ ನಾನು 1 ಕಪ್ಪಿನ ಅಳತೆಯಲ್ಲಿ ಹುರಿಗಡಲೆ ತಗೊಂಡಿದ್ದೀನಿ. ಮೆಜರ್ಮೆಂಟ್ನ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಒಂದು ವೇಳೆ ನೀವು ತಗೊಂಡಿರುವಂತ ಪುಟಾಣಿ ಒಂದ್ ವೇಳೆ ಮೆತ್ತಗಿದ್ರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ತಗೊಳ್ಳಿ. ನಾನು 1 ಕಪ್ ಅಷ್ಟು ಪುಟಾಣಿ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಯಲ್ಲಿ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಮಿಕ್ಸಿ ಮಾಡಿರುವಂತ ಪುಟಾಣಿ ಪುಡಿನ ನಾನು ಇವಾಗ ಒಂದು ಪ್ಲೇಟಿಗೆ ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರಲ್ಲಿ ಯಾವ ಕಪ್ಪಲ್ಲಿ ಪುಟಾಣಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ ಅಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಈ ಸಕ್ಕರೆ ಕೂಡ ಮಿಕ್ಸಿ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ ಸಕ್ಕರೆ ಪುಡಿ ಇದೆ ನಮ್ಮ ಹತ್ರ ಅಂತಂದ್ರೆ 1 ಕಪ್ ಅಷ್ಟು ಸಕ್ಕರೆ ಪುಡಿ ತಗೊಳ್ಳಿ. ನೋಡಿದ್ರೆ ಇದು ಕೂಡ ಸಣ್ಣದಾಗಿ ಫೈನ್ ಆಗಿ ಪೌಡರ್ ತರ ಆಗಿದೆ. ಇದನ್ನ ಇವಾಗ ಇನ್ನೊಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಹಾಕೊಂತೀನಿ ಈ ಸಕ್ಕರೆ ಪುಡಿನ. ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ. ಚಿಟಿಕೆ ಅಂದ್ರೆ ಚಿಟಿಕೆನೆ ಹಾಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ನಂತರ ಕಾಯಿಸಿ ತಣ್ಣಗಾಗಿರುವಂತ 1/4 ಕಪ್ನಷ್ಟು ಹಾಲು. ಜಾಸ್ತಿ ಹಾಕೋಬೇಡಿ ಹಾಲು, 2 ಟೇಬಲ್ ಸ್ಪೂನ್ ಅಥವಾ 1/4 ಕಪ್ಕಿನ ಕಡಿಮೆನೆ ಹಾಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ಹಾಲನ್ನ ಜಾಸ್ತಿ ಹಾಕೋಬೇಡಿ, ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನ ಮಾತ್ರ ಹಾಕೋಬೇಕು. ಯಾವುದೇ ಗಂಟಿಲ್ದೆ ಈ ರೀತಿ ಸಿರಪ್ ತರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ? ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ, ಯಾವುದೇ ಗಂಟಿರಬಾರ್ದು. ಇವಾಗ ಇದಕ್ಕೆ ಪುಟಾಣಿ ಪುಡಿನ ಸೇರಿಸ್ತೀನಿ. ಸ್ವೀಟ್ ತಿನ್ಬೇಕು ಅಂತ ಅನಿಸಿದಾಗ, ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾರೆ, ಏನಾದ್ರೂ ಮಾಡ್ಕೊಡ್ಬೇಕು ಅನ್ನೋ ಟೈಮಲ್ಲಿ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ತೀನಿ. ಗ್ಯಾಸ್ ಬಳಸದೆ ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಎಲ್ಲಾ ಪುಟಾಣಿನ ಹಾಕೊಂಡಿದ್ಮೇಲೆ 1/4 ಕಪ್ಪಿನಷ್ಟು ನಾನು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕೋಕೋ ಪೌಡರ್ ಇಲ್ಲ ಅಂದ್ರೆ ಹಾಲಿನ ಪುಡಿ ಕೂಡ ಹಾಕೋಬಹುದು. ಕೋಕೋ ಪೌಡರ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಒಳ್ಳೆ ಶೇಪ್ ಕೊಟ್ಟಾಗ, ಕಟ್ ಮಾಡ್ಕೊಂಡಾಗ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಎಲ್ಲವನ್ನು ನೀಟಾಗಿ ಕಲ್ಸ್ಕೊಂತೀನಿ. ಯಾಕೋ ನನಗಿಲ್ಲ ಸ್ವಲ್ಪ ನೀರಾಯ್ತು ಅಂತ ಅನ್ನಿಸ್ತು, ಅದಕ್ಕಾಗಿ ನಾನು ಎಕ್ಸ್ಟ್ರಾ ಪುಟಾಣಿ ಪುಡಿನ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. 2 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಪುಡಿನ ಹಾಕ್ಬಿಟ್ಟು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂತೀನಿ. ಚಪಾತಿ ಹಿಟ್ಟು ಮಾಡಿದಾಗ ಯಾವ ಹದ ಇರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ಹದನೇ ಇರಬೇಕು. ಸಾಫ್ಟ್ ಆಗಿ ಸೆಮಿ ಸಾಫ್ಟ್ ಆಗಿ ಕಲ್ಸ್ಕೋಬಾರ್ದು. ಚಪಾತಿ ಮಾಡ್ಬೇಕಾದ್ರೆ ಯಾವ ಹದಕ್ಕೆ ಕಲ್ಸ್ಕೊಂತೀವಿ ಅದ ಹದನೇ ಇರಬೇಕು. ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡಿದ್ಮೇಲೆ ಈ ರೀತಿ ರೌಂಡ್ ಆಗಿ ಬಾಲ್ ತರ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ? ನಂತರ ಒಂದು ಪ್ಲೇಟ್ ತಗೊಂಡು ಅದನ್ನ ರಿವರ್ಸ್ ಹಾಕ್ಬಿಟ್ಟು ಆ ಪ್ಲೇಟಿನ ಹಿಂದ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವೀಟಿನ ಇಟ್ಬಿಟ್ಟು ಲಟ್ಟಿಸ್ಕೊಂತ ಹೋಗ್ಬೇಕು. ಇದೇ ರೀತಿ ಎಲ್ಲಾನು ಮಾಡ್ಕೊಂತ ಹೋಗ್ಬೇಕು. ನಾನು ಲಟ್ಟಣಿಕೆ ಕೂಡ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ರೀತಿ ಮಾಡ್ಕೊಂತ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಹಾಗಂತ ಪೂರ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಒಂದು ಅರ್ಧ ಇಂಚಷ್ಟು ತೆಳುವಾಗೋ ರೀತಿ ಲಟ್ಟಿಸ್ಕೋಬೇಕು. ಒಂದ್ ವೇಳೆ ನಿಮಗೆ ತುಪ್ಪ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕೋಬಹುದು. ಬಟ್ ತುಪ್ಪ ಆದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿದ್ರೆ ಒಂದು ಅರ್ಧ ಇಂಚ್ ಆಗೋಷ್ಟು ದಪ್ಪ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಎಡ್ಜಸ್ ಅಲ್ಲಿ ನಾನು ಕಟ್ ಮಾಡ್ತಿದ್ದೀನಿ, ಒಳ್ಳೆ ಶೇಪ್ ಬರ್ಲಿ ಅಂತ. ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೋಬಹುದು. ಇನ್ನೂ ಒಂದು ನಿಮ್ಮ ಹತ್ರ ಶೇಪರ್ ಮೌಲ್ಡ್ಸ್ ಇರುತ್ತಲ್ಲ, ಅದು ಇದ್ರೂ ಕೂಡ ಅದರಿಂದ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಂತರ ಎಲ್ಲ ಎಡ್ಜಸ್ನ ಕಟ್ ಮಾಡ್ಕೊಂಡಿದ್ಮೇಲೆ ಚಾಕುವಿನ ಸಹಾಯದಿಂದ ಈ ರೀತಿ ಶೇಪ್ ಮಾಡ್ತಿದ್ದೀನಿ. ನಾನಿವತ್ತು ಈ ಒಂದು ಸ್ವೀಟನ್ನ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತಿದ್ದೀನಿ. ನಿಮ್ಮ ಇಷ್ಟ, ರೌಂಡ್ ಆಗು ಮಾಡ್ಕೊಳ್ಳಿ, ಇಲ್ಲ ಸ್ಕ್ವೇರ್ ಅಲ್ಲಾದ್ರೂ ಮಾಡ್ಕೊಳ್ಳಿ, ಈ ರೀತಿ ಡೈಮಂಡ್ ಶೇಪ್ ಅಲ್ಲಾದ್ರೂ ಮಾಡ್ಕೊಳ್ಳಿ. ಹೆಂಗ್ ಮಾಡಿದ್ರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರ ಒಳಗಡೆ ಲೇಯರ್ಸ್ ಆಗಿ ಸಖತ್ತಾಗಿ ಬಂದಿದೆ ಅಲ್ಲ? ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಹಾಗೆ ಕರಗೋಗ್ಬಿಡುತ್ತೆ. ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ, ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.